ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 10 ಇದರಲ್ಲಿ ಹೌ ಟು ಯೂಸ್ ಬಾಡಿ BG ಕಲರ್ ಇನ್ HTML ಕೋಡಿಂಗ್. HTML ಕೋಡಿಂಗ್ದಲ್ಲಿ ನಾವು ಬಾಡಿ BG ಕಲರ್ನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಆ ಕ್ಲಾಸಲ್ಲಿ ನಾನು ಎಕ್ಸಾಂಪಲ್ ಮುಖಾಂತರ ಒಂದು ಪ್ರಾಕ್ಟಿಕಲ್ ಆಗಿ ಆ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 11. ಸೊ ಇದರಲ್ಲಿ ನಾನು ಹೌ ಟು ಅಪ್ಲೈ ಮಾರ್ಕ್ಯೂ ಡೈರೆಕ್ಷನ್ ಟ್ಯಾಗ್ಸ್ ಇನ್ HTML ಕೋಡಿಂಗ್. HTML ಕೋಡಿಂಗ್ದಲ್ಲಿ ಮಾರ್ಕ್ಯೂ ಡೈರೆಕ್ಷನ್ ಟ್ಯಾಗ್ಗಳನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು. ಸೊ ಮಾರ್ಕ್ಯೂ ಡೈರೆಕ್ಷನ್ ನಾವು ಟೆಕ್ಸ್ಟಿಗೆ ಅಪ್ಲೈ ಮಾಡ್ಕೋಬೋದು, ಪಿಕ್ಚರ್ಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಟೆಕ್ಸ್ಟಿಗೆ ಮಾರ್ಕ್ಯೂ ಡೈರೆಕ್ಷನ್ ಅಪ್ಲೈ ಮಾಡಿ ನಾನು ಪ್ರಾಕ್ಟಿಕಲಾಗಿ ಇಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ನಾನು ಇಲ್ಲಿ ನೋಟ್ಪ್ಯಾಡನ್ನು ಓಪನ್ ಮಾಡ್ಕೋತೀನಿ. ಸೊ ನೋಟ್ಪ್ಯಾಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಕೋಡಿಂಗನ್ನು ಟೈಪ್ ಮಾಡ್ಕೊಳ್ಳೋಣ. ಓಕೆ, ಮಾರ್ಕ್ಯೂ ಡೈರೆಕ್ಷನ್ ಕೋಡಿಂಗ್. ಸೊ ಫಸ್ಟ್ ಇಲ್ಲಿ HTML, ಆಮೇಲೆ ಇಲ್ಲಿ HTML ಹೆಡ್ ಟೈಟಲ್. ಓಕೆ, HTML ಹೆಡ್ ಟೈಟಲ್ದಲ್ಲಿ ನಾನು ಮಾರ್ಕ್ಯೂ ಡೈರೆಕ್ಷನ್ ಅಂತೇಳಿ ಕೊಡ್ತೀನಿ. ಮಾರ್ಕ್ಯೂ ಡೈರೆಕ್ಷನ್. ಓಕೆ, ಆಮೇಲೆ ಇಲ್ಲಿ ಟೈಟಲ್ ಕ್ಲೋಸ್ ಮಾಡ್ಕೋಬೇಕು. ಟೈಟಲ್ ಕ್ಲೋಸ್. ಓಕೆ, ಟೈಟಲ್ ಕ್ಲೋಸ್. ಆಮೇಲೆ ಇಲ್ಲಿ ಹೆಡ್ ಕ್ಲೋಸ್. ಹೆಡ್ ಕ್ಲೋಸ್ ಆದ ನಂತರ ಇಲ್ಲಿ ನಾವು ಇಲ್ಲಿ ಬಾಡಿ ಟ್ಯಾಗನ್ನು ಓಪನ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಬಾಡಿ ಟ್ಯಾಗನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಾಡಿ ಟ್ಯಾಗನ್ನು ಓಪನ್ ಮಾಡಿದ ನಂತರ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಮಾರ್ಕ್ಯೂ ಡೈರೆಕ್ಷನ್ ಟ್ಯಾಗನ್ನು ಹಾಕಬೇಕು. ಓಕೆ, ಮಾರ್ಕ್ಯೂ ಡೈರೆಕ್ಷನ್. ಓಕೆ, ಮಾರ್ಕ್ಯೂ ಡೈರೆಕ್ಷನ್ ಈಕ್ವಲ್ ಟು ಡಬಲ್ ಕೊಟೇಶನ್. ಇಲ್ಲಿ ನಾನು ಇಲ್ಲಿ ಮಾರ್ಕ್ಯೂ ಡೈರೆಕ್ಷನ್ ರೈಟ್ ಕೊಡ್ತೀನಿ. ಓಕೆ, ನಮ್ಮದು ಟೆಕ್ಸ್ಟು ರೈಟ್ಗೆ ಕಂಟಿನ್ಯೂಸ್ಲಾಗಿ ಮೂವ್ ಆಗ್ತಿರ್ತದೆ. ಓಕೆ, ಮಾರ್ಕ್ಯೂ ಡೈರೆಕ್ಷನ್ ಈಕ್ವಲ್ ಟು ರೈಟ್. ಇಲ್ಲಿ ಮೆಸೇಜನ್ನು ಟೈಪ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಗೋ ರೈಟ್ ಅಂತೇಳಿ ಮೆಸೇಜನ್ನು ಟೈಪ್ ಮಾಡ್ತೀನಿ. ಆಮೇಲೆ ಇಲ್ಲಿ ಮಾರ್ಕ್ಯೂ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಮಾರ್ಕ್ಯೂ ಕ್ಲೋಸ್. ಮಾರ್ಕ್ಯೂ ಕ್ಲೋಸ್ ಆದ ನಂತರ ಇಲ್ಲಿ ಪಿ. ಓಕೆ, ಪ್ಯಾರಾಗ್ರಾಫ್. ನೆಕ್ಸ್ಟ್ ಮತ್ತೆ ಇಲ್ಲಿ ಏನು ಮಾಡೋಣ, ಇಲ್ಲಿ ಮಾರ್ಕ್ಯೂ ಡೈರೆಕ್ಷನ್. ಓಕೆ, ಮಾರ್ಕ್ಯೂ ಡೈರೆಕ್ಷನ್ ಈಕ್ವಲ್ ಟು ಡಬಲ್ ಕೊಟೇಶನ್. ಇಲ್ಲಿ ಲೆಫ್ಟ್ ಕೊಡ್ತೀನಿ. ಮಾರ್ಕ್ಯೂ ಡೈರೆಕ್ಷನ್ ಲೆಫ್ಟ್. ಓಕೆ, ಸೊ ಇಲ್ಲಿ ಗೋ ಲೆಫ್ಟ್. ಆಮೇಲೆ ಮತ್ತೆ ಪುನಃ ಇಲ್ಲಿ ಏನು ಮಾಡಬೇಕು, ಮಾರ್ಕ್ಯೂ ಕ್ಲೋಸ್. ಮಾರ್ಕ್ಯೂ ಕ್ಲೋಸ್ ಆದ ನಂತರ ಇಲ್ಲಿ ಪ್ಯಾರಾಗ್ರಾಫ್ ಪಿ. ಓಕೆ, ನೆಕ್ಸ್ಟ್ ಮತ್ತೆ ನಾನು ಇಲ್ಲಿ ಮಾರ್ಕ್ಯೂ ಡೈರೆಕ್ಷನ್. ಓಕೆ, ಮಾರ್ಕ್ಯೂ ಡೈರೆಕ್ಷನ್ ಈಕ್ವಲ್ ಟು ಡಬಲ್ ಕೊಟೇಶನ್. ಇಲ್ಲಿ ಮಾರ್ಕ್ಯೂ ಡೈರೆಕ್ಷನ್ ಅಪ್ ಕೊಡ್ತೀನಿ. ಓಕೆ, ಇಲ್ಲಿ ಮಾರ್ಕ್ಯೂ ಡೈರೆಕ್ಷನ್ ಈಕ್ವಲ್ ಟು ಅಪ್. ಆಮೇಲೆ ಇಲ್ಲಿ ಗೋ ಅಪ್. ಓಕೆ, ಇಲ್ಲಿ ಮಾರ್ಕ್ಯೂ ಡೈರೆಕ್ಷನ್ ಕ್ಲೋಸ್. ಓಕೆ, ಇಲ್ಲಿ ಪ್ಯಾರಾಗ್ರಾಫ್ ಪಿ. ನೆಕ್ಸ್ಟ್ ಇನ್ನು ಲಾಸ್ಟ್ ಒನ್ ಮತ್ತೆ ಪುನಃ ಇಲ್ಲಿ ಟ್ಯಾಗ್ ಹಾಕಬೇಕು, ಮಾರ್ಕ್ಯೂ ಡೈರೆಕ್ಷನ್. ಓಕೆ, ಮಾರ್ಕ್ಯೂ ಡೈರೆಕ್ಷನ್ ಈಕ್ವಲ್ ಟು ಇಲ್ಲಿ ಡೌನ್ ಕೊಡ್ತೀನಿ. ಓಕೆ, ಡೌನ್. ಮತ್ತು ಇಲ್ಲಿ ಮೆಸೇಜನ್ನು ಟೈಪ್ ಮಾಡ್ಕೊಳ್ಳೋಣ. ಓಕೆ, ಗೋ ಡೌನ್. ಸೊ ಇಲ್ಲಿ ಮಾರ್ಕ್ಯೂ ಟ್ಯಾಗನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಪ್ಯಾರಾಗ್ರಾಫ್ ಪಿ ಟ್ಯಾಗ್. ಓಕೆ, ನೆಕ್ಸ್ಟ್ ಇಲ್ಲಿ ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿ HTML ಟ್ಯಾಗನ್ನು ಕ್ಲೋಸ್ ಮಾಡೋದು. ಓಕೆ, HTML ಟ್ಯಾಗನ್ನು ಕ್ಲೋಸ್ ಮಾಡೋದು. ಸೊ ಇದು ಮಾರ್ಕ್ಯೂ ಡೈರೆಕ್ಷನ್ ಅಂತಂದರೆ ನಾವು ಯಾವ ಡೈರೆಕ್ಷನ್ ಕೊಟ್ಟಿದ್ದೀವಲ್ಲ ಅದೇ ಡೈರೆಕ್ಷನಲ್ಲಿ ಕಂಟಿನ್ಯೂಯಸ್ ಆಗಿ ಏನಾಗ್ತದಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಇರ್ಬೋದು ಅಥವಾ ಪಿಕ್ಚರ್ ಇರ್ಬೋದು ಮೂವ್ ಆಗ್ತಿರುತ್ತೆ. ನಾವು ಔಟ್ಪುಟ್ ನೋಡಿದಾಗ ಸೊ ಇಲ್ಲಿ ಗೋ ರೈಟ್, ಇದು ರೈಟ್ಗೆ ಏನಾಗ್ತದೆ ಕಂಟಿನ್ಯೂಯಸ್ ಆಗಿ ಮೂವ್ ಆಗ್ತಿರ್ತದೆ.
ಓಕೆ. ಅದೇ ರೀತಿ ಗೋ ಲೆಫ್ಟ್, ಇದು ಕಂಟಿನ್ಯೂಸ್ಲಿ ಏನಾಗ್ತದೆ, ಇಲ್ಲಿ ಲೆಫ್ಟ್ ಸೈಡ ಏನಾಗ್ತದೆ, ಮೂವ್ ಆಗ್ತಿರ್ತದೆ. ಸೊ ಇದು ಅಪ್ ಮೂವ್ ಆಗ್ತದೆ. ಓಕೆ, ಕಂಟಿನ್ಯೂಸ್ ಆಗಿ ಅಪ್ ಮೂವ್ ಆಗ್ತದೆ. ಸೊ ಇದು ಕಂಟಿನ್ಯೂಸ್ಲಿ ಏನಾಗ್ತದೆ, ಡೌನ್ ಮೂವ್ ಆಗ್ತದೆ. ಸೊ ಇದು ಮಾರ್ಕ್ಯೂ ಡೈರೆಕ್ಷನಲ್ಲಿ ನಾವು ಇದನ್ನು ಒಂದು HTML ಕೋಡಿಂಗ್ದಲ್ಲಿ ಮಾರ್ಕ್ಯೂ ಡೈರೆಕ್ಷನ್ನ ಉಪಯೋಗ ಮಾಡ್ಕೋಬೋದು. ಡೈರೆಕ್ಷನ್ ಕೊಡೋದು ರೈಟ್, ಲೆಫ್ಟು, ಅಪ್, ಡೌನ್ ಕೊಟ್ಟು ನಾವಿಲ್ಲಿ ಪಿಕ್ಚರ್ ಅಥವಾ ಟೆಕ್ಸ್ಟಿಗೆ ಅಪ್ಲೈ ಮಾಡಿ ನೋಡ್ಕೋಬೋದು. ಸೊ ಈ ಔಟ್ಪುಟ್ ಯಾವ ರೀತಿ ಬರ್ತದೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಸೇವ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಎಸ್ ಮಾಡಿದ ನಂತರ ಇಲ್ಲಿ ದಿಸ್ ಪಿಸಿದಲ್ಲಿ ಬಂದು, ಸೊ ದಿಸ್ ಪಿಸಿದಲ್ಲಿ ಬಂದು ನಾವಿಲ್ಲಿ ಎಫ್ದಲ್ಲಿ ಹೋಗೋಣ. ಸೊ ಇಲ್ಲಿ ಎಫ್ ಓಪನ್ ಮಾಡೋಣ. ಸೊ ಇಲ್ಲಿ ನಾವೊಂದು ಮಾರ್ಕ್ಯೂ ಅಂತೇಳಿ ಇದಕ್ಕೆ ಪ್ರೋಗ್ರಾಮ್ ನೇಮನ್ನು ಕೊಡ್ತೀನಿ. ಓಕೆ, ಸೊ ಇಲ್ಲಿ ಮಾರ್ಕ್ಯೂ ಡಾಟ್ HTML. ಓಕೆ, ಇಲ್ಲಿ ಮಾರ್ಕ್ಯೂ ಡೈರೆಕ್ಷನ್ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಫೈಲ್ ನೇಮ್ ಏನು ಕೊಟ್ಟಿದ್ದೀನಿ, ಇಲ್ಲಿ ಮಾರ್ಕ್ಯೂ ಡಾಟ್ HTML ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಸೇವ್ ಮಾಡ್ತೀನಿ. ಸೇವ್ ಮಾಡಿದ ನಂತರ ಇನ್ನು ಔಟ್ಪುಟ್ ನೋಡಬೇಕಾಗಿದೆ. ಸೊ ಔಟ್ಪುಟನ್ನು ನೋಡಬೇಕಾಗಿತ್ತಂದ್ರೆ ನಾವಿಲ್ಲಿ ಒಂದು ಇಂಟರ್ನೆಟ್ ಎಕ್ಸ್ಪ್ಲೋರನ್ನು ಓಪನ್ ಮಾಡ್ಕೊಳ್ಳೋದು. ಸೊ ಇಂಟರ್ನೆಟ್ ಎಕ್ಸ್ಪ್ಲೋರ್ ಓಪನ್ ಮಾಡಿದ ನಂತರ ಇಲ್ಲಿ ಕಂಟ್ರೋಲ್ O. ಸೊ ಓಕೆ, ಕಂಟ್ರೋಲ್ O ಆದ ನಂತರ ಇಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ, ಸೊ ಇಲ್ಲಿ ನಾವು ಸೇವ್ ಮಾಡಿದಂಥ ಫೈಲು ಮಾರ್ಕ್ಯೂ ಅಂತೇಳಿ ಇಲ್ಲಿ ಬಂದಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಓಪನ್ ಅನ್ನೋದು. ಸೊ ಹಾಗೆ ನೋಡ್ಕೋಬೋದು ನೀವು, ಇಲ್ಲಿ ನಾವು ಯಾವ ಡೈರೆಕ್ಷನ್ ಕೊಟ್ಟಿದ್ದೀವಲ್ಲ ಆ ಡೈರೆಕ್ಷನ್ದಲ್ಲಿ ಕಂಟಿನ್ಯೂಯಸ್ಲಿ ಟೆಕ್ಸ್ಟ್ ಮೂವ್ ಆಗ್ತಾಯಿದೆ. ಓಕೆ, ಇಲ್ಲಿ ಏನಾಗ್ತಾಯಿದೆಪ್ಪ ಅಂದರೆ ಇಲ್ಲಿ ಗೋ ಲೆಫ್ಟ್, ಸೊ ಇದು ಲೆಫ್ಟ್ ಮೂವ್ ಆಗ್ತಾಯಿದೆ. ಗೋ ಅಪ್ ಮೇಲ್ಗಡೆ ಮೂವ್ ಆಗ್ತಾಯಿದೆ. ಗೋ ಡೌನ್ ಕೆಳಗಡೆ ಮೂವ್ ಆಗ್ತಾಯಿದೆ. ಸೊ ಇಲ್ಲಿ ಗೋ ರೈಟ್ ಕಂಟಿನ್ಯೂಸ್ ಆಗಿ ಏನಾಗ್ತಾಯಿದೆ, ರೈಟ್ ಸೈಡ್ಗೆ ಮೂವ್ ಆಗ್ತಾಯಿದೆ. ಸೊ ಈ ಪ್ರಕಾರ ಒಂದು HTML ಕೋಡಿಂಗ್ದಲ್ಲಿ ನಾವು ಟೆಕ್ಸ್ಟ್ ಇರ್ಬೋದು ಅಥವಾ ಇಮೇಜ್ ಇರ್ಬೋದು, ಅವುಗಳನ್ನ ಕಂಟಿನ್ಯೂಯಸ್ಲಿ ಮೂವ್ ಮಾಡಲಿಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು ಮಾರ್ಕ್ಯೂ ಡೈರೆಕ್ಷನ್ ಟ್ಯಾಗನ್ನು ಅಪ್ಲೈ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಯಾವ ರೀತಿಯಾಗಿ ಮಾರ್ಕ್ಯೂ ಡೈರೆಕ್ಷನ್ ಟ್ಯಾಗನ್ನು HTML ಕೋಡಿಂಗ್ದಲ್ಲಿ ಉಪಯೋಗ ಮಾಡ್ಕೊಳ್ಳೋದು ಅನ್ನೋದನ್ನು ಒಂದು ಅಪ್ಲೈ ಮಾಡಿ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.